ಹಲೋ ಗೈಸ್, ಝೀ ಕನ್ನಡದಲ್ಲಿ ಪ್ರಸಾರ ಆಗಿರೋ 20 ಸೀರಿಯಲ್ಸನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಉಂಟು, ಫುಲ್ ವಿಡಿಯೋ ನೋಡಿ. ನಂಬರ್ 20 ಬ್ರಹ್ಮಗಂಟು. ಸೊ ನಾವು ಈ ಸೀರಿಯಲಲ್ಲಿ ನೋಡ್ತೀವಿ ನಮ್ಮ ಹೀರೋಯಿನಿ ಸ್ವಲ್ಪ ದಪ್ಪ ಇರ್ತಾರೆ ಆ್ಯಂಡ್ ಹೀರೋ ಸ್ವಲ್ಪ ಫಿಟ್ ಇರ್ತಾರೆ. ಸೊ ಹೀರೋಗೆ ಹೀರೋಯಿನಿ ಬೇಕಾಗಿಲ್ಲ, ಮದುವೆ ಅಂತೂ ಆಗಿಬಿಡ್ತದೆ. ಆ್ಯಂಡ್ ಮದುವೆ ಆದಮೇಲೆ ಅವರ ಮಧ್ಯೆ ಪ್ರೀತಿ ಹುಡ್ಕೋತದ, ಏನಾಗುತ್ತೆ ಮುಂದೆ ಈ ಸೀರಿಯಲಲ್ಲಿ ನೋಡಲೇಬೇಕು ಗೈಸ್. ತುಂಬಾ ಇಂಟ್ರೆಸ್ಟಿಂಗ್ ಸೀರಿಯಲ್, ಒಮ್ಮೆ ನೋಡಿ. ನಂಬರ್ 19ನಲ್ಲಿ ಕಿಚ್ಚ ಸುದೀಪ್ ಅವರು ನಿರ್ಮಾಣ ಮಾಡಿರುವ ವಾರಸ್ದಾರ್ ಸೀರಿಯಲ್ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಈ ಸೀರಿಯಲ್ ಬೆಸ್ಟ್ ಇದೆ. ಈ ಸೀರಿಯಲಲ್ಲಿ ಒಬ್ಬಳು ಹುಡುಗಿನ ಜನ್ಮ ಕೊಟ್ಟಿದ ಮೇಲೆ ಆ ಒಂದು ಹುಡುಗ ಅಂತ ತಾಯಿ ಪ್ರೊಟೆಕ್ಟ್ ಮಾಡೋದು ತುಂಬಾ ಚೆನ್ನಾಗಿದೆ ಗೈಸ್, ಒಮ್ಮೆ ನೋಡಿ. ನಂಬರ್ 18 ಕಮಲಿ. ಸೊ ಈ ಸೀರಿಯಲ್ ಪರ್ಸ್ನಲಿ ನನಗೆ ಇಷ್ಟ ಇಲ್ಲ. ಸ್ಟಾರ್ಟಿಂಗ್ 100 ಎಪಿಸೋಡ್ ತುಂಬಾ ಚೆನ್ನಾಗಿತ್ತು, ಆಮೇಲೆ ಎಷ್ಟು ಬೋರಿಂಗ್ ಆಯಿತು ಅಂದರೆ ನಾನು ನೋಡ್ದಾನೆ ಬಿಟ್ಬಿಟ್ಟೆ. ಯಾಕಂದರೆ ಅವಳು ಬಂದದ್ದು ಓದಲಿಕ್ಕೆ, ಆಮೇಲೆ ಮದುವೆ ಆಗೋದಂತೆ, ನಿಶ್ಚಿತಾರ್ಥ ಆಗೋದಂತೆ, ಏನೇನೋ ಇದೆ ಗೈಸ್. ಯಾಕೆ ನಾನು ಈ ಒಂದು ಲಿಸ್ಟಲ್ಲಿ ಇಟ್ಟಿದ್ದೀನಿ ಅಂದರೆ, ಈ ಒಂದು ಸೀರಿಯಲ್ಗೆ ತುಂಬ ಜಾಸ್ತಿ ಅಂದರೆ ಹೈಪ್ ಸಿಕ್ಕಿದೆ. ಆ್ಯಂಡ್ 1000 ಎಪಿಸೋಡನ್ನು ಕ್ರಾಸ್ ಮಾಡಿದೆ ಅಂದರೆ ಯೋಚನೆ ಮಾಡಲೇಬೇಕು. ಈ ಸೀರಿಯಲಲ್ಲಿ ಎಂತನೇ ಇತ್ತು, ಜನರು ಅದನ್ನು ನೋಡಲಿಕ್ಕೆ ಇಷ್ಟಪಡ್ತಿದ್ರು. ನಂಬರ್ 17 ಚೀಸ್ ಹೌಸ್ ಸಾವಿತ್ರಿ. ಈ ಸೀರಿಯಲ್ ಬೆಸ್ಟ್ ಇದೆ, ತುಂಬ ಎಪಿಸೋಡ್ಸ್ ಇದೆ, ನೀವು ಆರಾಮ್ಸೆ ಕೂತ್ಕೊಂಡು ಪ್ರುಸೋತಲ್ಲಿ ಈ ಸೀರಿಯಲನ್ನು ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನಂಬರ್ 16 ಲಕ್ಷ್ಮೀ ನಿವಾಸ. ಈ ಸೀರಿಯಲನ್ನು ನನಗೆ ಒಂದು ಇಷ್ಟ ಆಗೋದಂದರೆ ಎಲ್ಲ ಸ್ಟೋರಿ ಉಂಟು ನೋಡಿ, ತುಂಬ ಡಿಫ್ರೆಂಟ್ ಇದೆ ಆ್ಯಂಡ್ ನೋಡ್ಲಿಕ್ಕೆ ತುಂಬ ಜಾಸ್ತಿ ಇಂಟ್ರೆಸ್ಟ್ ಆಗುತ್ತೆ. ಸೊ ನಿಮಗೆ ಖಂಡಿತ ಇಷ್ಟ ಆಗುತ್ತೆ, ಒಮ್ಮೆ ನೋಡಿ. ನಂಬರ್ 15 ಕರ್ಣ. ಲೇಟೆಸ್ಟ್ ಬ್ಲಾಕ್ ಬಸ್ಟರ್ ಸೀರಿಯಲ್ ಅಂತ ಹೇಳ್ಬೋದು. TRPಯಲ್ಲಿ ನಂಬರ್ 1 ಇದೆ ಸ್ಟಾರ್ಟಿಂಗಿಂದನೂ. ಆ್ಯಂಡ್ ಈ ಸೀರಿಯಲ್ ನಿಮಗೆ ಇಷ್ಟ ಆಗುತ್ತೆ. ಬರೋ ಡಾಕ್ಟರ್ನ ಕತೆ ತುಂಬ ಚೆನ್ನಾಗಿದೆ ಗೈಸ್, ಒಮ್ಮೆ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ನಂಬರ್ 14 ಶ್ರೀರಸ್ತು ಶುಭಮಸ್ತು ಸೆಕೆಂಡ್ ಸೀಸನ್. ಈ ಸೀರಿಯಲ್ ತುಂಬಾ ಚೆನ್ನಾಗಿದೆ ಗೈಸ್. ಆ್ಯಂಡ್ ಎಲ್ಲರೂ ಒಟ್ಟಾಗ್ತಾರೆ ನೋಡಿ, ಎಲ್ಲರೂ ಒಳ್ಳೆಯವರಾಗ್ತಾರೆ ನೋಡಿ, ಆವಾಗ ಇನ್ನೂ ಇಂಟ್ರೆಸ್ಟ್ ಆಗುತ್ತೆ ನೋಡಲಿಕ್ಕೆ. ಸೊ ಅಂದರೆ ಲೈಕ್ ಸ್ಟೆಪ್ ಮದರ್ ಆಗಿದ್ರು ಕೂಡ ಅಮ್ಮ ಅಂತ ಕರೆಯೋ ಸೀನ್ಸ್ ಇರ್ಬೋದು, ತುಂಬಾ ಜಾಸ್ತಿ ನಿಮಗೆ ಖುಷಿ ಕೊಡುತ್ತೆ. ಈ ಸೀರಿಯಲ್ ತುಂಬಾ ಚೆನ್ನಾಗಿದೆ. ಅಂದರೆ ಗೈಸ್ ಸುಧಾರಾಣಿ ಅವರ ಕ್ಯಾರೆಕ್ಟರ್ ತಾಯಿ ಆಗ್ತಾರೆ ನೋಡಿ, ಆ ಟೈಮಲ್ಲಿ ನಾನು ನಗಾಡ್ತಾ ಇದ್ದೆ. ಯಾಕಂದರೆ ಅದೊಂದು ಆ್ಯಡಲ್ಲಿ ಅದೊಂದು ಸೀನ್ ಬಂದಾಗ ನಾನು ಅಮ್ಮನ ಮುಖ ನೋಡಿ ನಗಾಡ್ತಾ ಇದ್ದೆ. ಆದರೂ ಗೈಸ್ ಈ ಸೀರಿಯಲ್ ಒಮ್ಮೆ ನೋಡಿ. ನಂಬರ್ 13 ಸೀತಾರಾಮ. ಈ ಸೀರಿಯಲ್ ತುಂಬಾ ಚೆನ್ನಾಗಿದೆ. ಮೇನ್ಲಿ ಈ ಒಂದು ಸೀರಿಯಲಲ್ಲಿರೋ ಚೈಲ್ಡ್ ಆರ್ಟಿಸ್ಟ್ ತುಂಬಾ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನಂಬರ್ 12 ಅಮೃತಧಾರೆ. ಸ್ಟಾರ್ಟಿಂಗ್ ಎಪಿಸೋಡ್ ತುಂಬ ಜಾಸ್ತಿ ಕಾಮಿಡಿ ಇತ್ತು ಆ್ಯಂಡ್ ಕ್ಯೂಟ್ ಇತ್ತು. ಆ್ಯಂಡ್ ಅವರ ಫೈಟಿಂಗ್ ಸೀಕ್ವೆನ್ಸ್ ತುಂಬ ಕಡಿಮೆ ಎಪಿಸೋಡಲ್ಲಿ ಮಾತ್ರ ಇತ್ತು, ಅದೇ ನನಗೆ ಬೇಜಾರಾಗಿದ್ದು. ಬೇಗ ಅವ್ರದ್ದು ಮದುವೆ ಆಗ್ತದೆ ಆ್ಯಂಡ್ ಮದುವೆ ಆದಮೇಲೆ ಅವ್ರದ್ದು ಫೈಟಿಂಗ್ ಜಾಸ್ತಿ ಇರೋದಿಲ್ಲ, ತುಂಬ ಜಾಸ್ತಿ ಶಾಂತ ಇರ್ತಾರೆ. ಆ್ಯಂಡ್ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಸೀರಿಯಲ್ ಗೈಸ್, ಒಮ್ಮೆ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ, ನಿಮಗೆ ಬೋರ್ ಆಗೋದಿಲ್ಲ. ನಂಬರ್ 11 ಶುಭ ವಿವಾಹ. ಈ ಸೀರಿಯಲ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಸೀರಿಯಲ್ಗೆ ತುಂಬ ಅವಾರ್ಡ್ ಸಿಕ್ಕಿದೆ. ಬಟ್ ನನಗೆ ಒಂದೇ ಬೇಜಾರಾಗಿದೆ, ಈ ಸೀರಿಯಲ್ ಎಷ್ಟು ಗಂಟೆಗೆ ಇಟ್ಟಿದ್ದು ಗೊತ್ತಾ? 10ವರೆಗೆ. ಅದೊಂದೇ ಬೇಜಾರಾಗಿದೆ ನನಗೆ. ಆ್ಯಂಡ್ ನೆಕ್ಸ್ಟ್ ನಾನು ನಂಬರ್ 10ಗೆ ಹೋಗ್ತೀನಿ, ಅದು ಬಂದುಬಿಟ್ಟು ಸತ್ಯ. ಈ ಸೀರಿಯಲ್ ಬಗ್ಗೆ ಮಾತಾಡೋದಾದರೆ, ಈ ಸೀರಿಯಲ್ ಸ್ಟಾರ್ಟಿಂಗಿಂದ ನೋಡಿ ನಿಮಗೆ ತುಂಬ ಜಾಸ್ತಿ ಖುಷಿ ಕೊಡುತ್ತೆ. ಯಾಕೆಂದರೆ ಒಬ್ಬರು ಪೊರ್ಕಿ ಥರ ಇದ್ದ ಹುಡುಗಿ ಆ್ಯಂಡ್ ನೆಕ್ಸ್ಟ್ ಅವರು ಒಂದು ಇಂಡಿಪೆಂಡೆಂಟ್ ವುಮೆನ್ ಆಗ್ತಾರೆ. ಸೊ ಆಗೋ ಒಂದು ಜರ್ನಿ ನೋಡಿ, ಅದೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಡೀ ಮನೆಯಲ್ಲಿ ಅವ್ರಿಗೆ ಅಜ್ಜಿ ಮಾತ್ರ ಬೆಲೆ ಕೊಡೋದು ಆ್ಯಂಡ್ ಅವರು ಬಾಯ್ ಥರ ಯಾಕೆ ಆಡ್ತಾಯಿದ್ರು ಅನ್ನೋದು ನಮ್ಮ ಹೀರೋಯಿನ್ಗೆ ಮಾತ್ರ ಗೊತ್ತಿರ್ತದೆ, ಅಂದರೆ ಸತ್ಯ ಕ್ಯಾರೆಕ್ಟರ್ಗೆ. ಸೊ ತಾಯಿ ಕೂಡ ನೆಗ್ಲೆಕ್ಟ್ ಮಾಡೋದು ಆ್ಯಂಡ್ ತುಂಬ ಇಮೋಷನಲ್ ಸೀನ್ಸ್ ಇದೆ. ಯಾಕಂದರೆ ಅವ್ರಿಗೊಬ್ಬ ಹುಡುಗ ಇಷ್ಟ ಆಗ್ತಾನೆ ಆ್ಯಂಡ್ ಆ ಹುಡುಗ ಸತ್ಯ ಕ್ಯಾರೆಕ್ಟರನ್ನು ಇಷ್ಟನೇ ಪಡೋದಿಲ್ಲ. ಆ್ಯಂಡ್ ಆ ಟೈಮಲ್ಲಿ ಅವ್ರು ತುಂಬ ಅಳ್ತಾರೆ ಆ್ಯಂಡ್ ಅದೆಲ್ಲ ಸೀನ್ಸ್ ಉಂಟು ನೋಡಿ, ಅದು ತುಂಬ ಬೇಜಾರಾಗುತ್ತೆ ನೋಡಲಿಕ್ಕೆ. ನಂಬರ್ 9 ರಾಧಾ ಕಲ್ಯಾಣ. ಐ ಥಿಂಕ್ ಫಸ್ಟ್ ಟ್ರಯಾಂಗಲ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಗೈಸ್, ಕ್ಯೂಟ್ ಲವ್ ಸ್ಟೋರಿ, ಒಮ್ಮೆ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇದೊಂದು ರೀಮೇಕ್ ಆದರೂ ಕೂಡ ಈ ಒಂದು ಸೀರಿಯಲ್ನ ಸ್ಟೋರಿ ತುಂಬಾ ಚೆನ್ನಾಗಿತ್ತು. ಸೊ ಐ ಥಿಂಕ್ ಸೆಕೆಂಡ್ ಸೀಸನ್ ಬಂದಿದೆ ರಾಧಾ ಕಲ್ಯಾಣ ಅಂತ, ಬಟ್ ಅದು ಅಷ್ಟು ಫೇಮಸ್. ನಂಬರ್ 8ಅಲ್ಲಿ ನಾನು 2 ಸೀರಿಯಲ್ ಇಡ್ತೀನಿ. ಒಂದು ಶ್ರೀರಸ್ತು ಶುಭಮಸ್ತು. ಈ ಸೀರಿಯಲ್ ನೀವು ಒಮ್ಮೆ ನೋಡಿ, ನೀವು ಎಷ್ಟು ಖುಷಿ ಪಡ್ತೀರಾ. ನಾನು ಫಸ್ಟಿಂದ ಲಾಸ್ಟ್ವರೆಗೆ ನೋಡಿದ್ದೇನೆ ಈ ಸೀರಿಯಲನ್ನು. ನಾನು ನಂಬರ್ 8ಅಲ್ಲಿ ಇಟ್ಟಿರೋ ಸೆಕೆಂಡ್ ಸೀರಿಯಲ್ ಬಂದುಬಿಟ್ಟು ಪುನರ್ವಿವಾಹ. ಈ ಸೀರಿಯಲ್ನ ಸ್ಟೋರಿ ತುಂಬಾ ಜಾಸ್ತಿ ಡಿಫ್ರೆಂಟ್ ಇದೆ. ಲೈಕ್ ನಮ್ಮ ಲೈಫಲ್ಲಿ ಸೆಕೆಂಡ್ ಚಾನ್ಸ್ ಅಂತ ಸಿಕ್ಕಿದ ಮೇಲೆ ನಾವು ನಮ್ಮ ಲೈಫನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೋದು, ಸರಿ ಮಾಡ್ಬೋದು ಅನ್ನೋದು ಈ ಸೀರಿಯಲ್ ಹೇಳಿಕೊಡ್ತದೆ. ಆ್ಯಂಡ್ ಐ ಥಿಂಕ್ ಈ ಒಂದು ಸೀರಿಯಲಿದ್ದು ಸೆಕೆಂಡ್ ಸೀಸನ್ ಕೂಡ ಬಂದಿತ್ತು ಆ್ಯಂಡ್ ಫಸ್ಟ್ ಸೀಸನ್ ಅಷ್ಟು ಪಾಪ್ಯುಲರ್ ಆಗಿಲ್ಲ. ಬಟ್ ಸೀರಿಯಸ್ಲಿ ಗೈಸ್, ಫಸ್ಟ್ ಸೀಸನ್ ನೋಡಿ, ತುಂಬ ಜಾಸ್ತಿ ಚೆಂದ ಇದೆ. ನಂಬರ್ 7 ಮಹಾದೇವಿ. ಈ ಸೀರಿಯಲ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಸೀರಿಯಲ್ ಬಗ್ಗೆ ತುಂಬ ಕಡಿಮೆ ಜನ ಮಾತಾಡ್ತಾರೆ. ಬಟ್ ಸೀರಿಯಸ್ಲಿ ಗೈಸ್, ಈ ಸೀರಿಯಲ್ ತುಂಬಾ ಚೆನ್ನಾಗಿದೆ. ಯಾಕೆ ಹೇಳ್ತೀನಿ, ಯಾಕೆಂದರೆ ಸುಂದರಿ ಕ್ಯಾರೆಕ್ಟರ್ನ ಡೆತ್ ಆಗುವಾಗ ನಾನು ಎನ್ಕೊಂಡೇ ಇರಲಿಲ್ಲ ಜಾಜಿ ಕ್ಯಾರೆಕ್ಟರನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ. ಈಗಲೂ ಕೂಡ ನನಗೆ ಈ ಹೆಸರು ಮರ್ತೋಗಿಲ್ಲ, ಯಾಕಂದರೆ ನಾನು ಪಿನ್ ಟು ಪಿಂಟ್ ಎಲ್ಲ ಒಂದು ಎಪಿಸೋಡನ್ನು ನೋಡಿದ್ದೀನಿ. ಸೀರಿಯಸ್ಲಿ ನನಗೆ ಸುಂದರಿ ಕ್ಯಾರೆಕ್ಟರ್ ಎಷ್ಟು ಇಷ್ಟ ಆಗಿತ್ತು ಅಂದರೆ, ನೆಕ್ಸ್ಟ್ ಜಾಜಿ ಬಂದಾಗ ನಾನು ಎನ್ಕೊಂಡಿದ್ದೆ ಒಪ್ಕೊಳ್ತೀನಿ ಇವರನ್ನು, ಈ ಕ್ಯಾರೆಕ್ಟರನ್ನು ಅಂತ. ಬಟ್ ಆ ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿದೆ, ಒಮ್ಮೆ ನೋಡಿ ಗೈಸ್. ನಂಬರ್ 6 ಯಾರಿಣಿ ಮೋಹಿನಿ. ಈ ಸೀರಿಯಲ್ ತುಂಬಾ ಚೆನ್ನಾಗಿದೆ. ನನ್ನ ಅಪ್ಪ ಸಹ ಈ ಸೀರಿಯಲನ್ನು ನೋಡ್ತಾಯಿದ್ರು, ಒಂದು ಎಪಿಸೋಡ್ ಕೂಡ ನಾವು ಬಿಟ್ಟು ಕೊಡಿಲ್ಲ ಈ ಸೀರಿಯಲಿದ್ದು. ನಂಬರ್ 5 ಅಣ್ಣಯ್ಯ.
ಈ ಸೀರಿಯಲ್ ತುಂಬಾ ಚೆನ್ನಾಗಿದೆ. ಯಾಕಂದರೆ ಈ ಸೀರಿಯಲಲ್ಲಿ ಒಂದು ಕಪಲ್ ಅಲ್ಲ, 2, 3, 4 ಕಪಲ್ ನೋಡಲಿಕ್ಕೆ ಸಿಗ್ತಾರೆ. ಆ್ಯಂಡ್ ಎಲ್ಲರ ಒಂದು ಸ್ಟೋರಿ ನೋಡಿ ಡಿಫ್ರೆಂಟ್ ಇದೆ. ಆಫ್ಟರ್ ಜೊತೆಯಲ್ಲಿ ಟೈಟಲ್ ಟ್ರ್ಯಾಕ್ 100 ಜನ್ಮಕ್ಕೂ ಟೈಟಲ್ ಟ್ರ್ಯಾಕ್ ಉಂಟಲ್ಲ, ಆದಮೇಲೆ ಈ ಸೀರಿಯಲಿದ್ದು ಟೈಟಲ್ ಟ್ರ್ಯಾಕ್ ಎಲ್ಲ ಕಡೆ ಫೇಮಸ್ ಆಗಿ ಇನ್ಸ್ಟಾಗ್ರಾಮಲ್ಲೆಲ್ಲ ವೈರಲ್ ಆಗಿತ್ತು. ಸೂಪರ್ ಇದೆ ಈ ಒಂದು ಸೀರಿಯಲ್ನ ಟೈಟಲ್ ಟ್ರ್ಯಾಕ್. ಸೀರಿಯಸ್ಲಿ ಗೈಸ್, ಕನ್ನಡ ಸೀರಿಯಲ್ಸ್ನ OST ತುಂಬ ಚೆಂದ ಇರ್ತದೆ. ಅಣ್ಣಯ್ಯ ಮಾತ್ರ ಅಲ್ಲ, ಈಗ ಕರ್ಣ ಸೀರಿಯಲ್ ತೆಗೆದು ನೋಡಿ, ಮತ್ತು ಗಟ್ಟಿಮಳೆ ಸೀರಿಯಲ್ ತೆಗೆದು ನೋಡಿ, ತುಂಬಾ ಚೆನ್ನಾಗಿದೆ ಒಂದು ಟೈಟಲ್ ಟ್ರ್ಯಾಕ್ಗಳು. ನಂಬರ್ 4 2 ಸೀರಿಯಲ್ ಇದೆ. ನೀವು ಮೊದಲಿದ್ದು ನಾಗಿಣಿ. ಈ ಸೀರಿಯಲ್ ಬಗ್ಗೆ ಎಂತ ಹೇಳೋದು ಗೈಸ್, 2 ಸ್ಟಾರ್ ಇದ್ದಾರೆ ನೋಡಿ ಇದರಲ್ಲಿ. ಹೀರೋ ಮತ್ತು ಹೀರೋಯಿನ್ ಇಬ್ಬರನ್ನು ಕೂಡ ಒಂದು ಲೆವೆಲಿಗೆ ತಗೊಂಡೋದ ಈ ಒಂದು ಸೀರಿಯಲ್ ಬಗ್ಗೆ ಮಾತಾಡೋದಾದರೆ, ಈ ಸೀರಿಯಲ್ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. 1000 ಎಪಿಸೋಡ್ ಪ್ಲಸ್ ಇದೆ. ಐ ಥಿಂಕ್ ಈ ಒಂದು ಸೀರಿಯಲ್ ಬರ್ತಾ ಇರುವಾಗ ನನ್ನ ಅಣ್ಣ ಕೂಡ ಅವ್ನ ಮನೇಲಿ ರೀಚಾರ್ಜ್ ಖಾಲಿ ಆಗಿದ್ದರೆ ನಮ್ಮನೆ ಬಂದು ಈ ಸೀರಿಯಲ್ ನೋಡ್ತಿದ್ದ. ಅಷ್ಟು ಇಷ್ಟಪಟ್ಟಿದ್ದ ಈ ಸೀರಿಯಲನ್ನು. ನಿಮಗೂ ಖಂಡಿತ ಇಷ್ಟ. ಈ ಸೀರಿಯಲ್ನ 2 ಆ್ಯಕ್ಟರಿಗೂ ತುಂಬ ಒಳ್ಳೆ ನೇಮ್ ಕೊಟ್ಟಿದೆ ಈ ಸೀರಿಯಲ್, ಮೇನ್ಲಿ ದೀಕ್ಷಿತ್ಗೆ. ನಂಬರ್ 4 2ನೇ ಸೀರಿಯಲ್ ಪಾರು. ಈ ಸೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಗೈಸ್, ಒಮ್ಮೆ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನನಗೆ ಬೆಸ್ಟ್ ಸೀನ್ ಅಂತ ಅನಿಸಿದ್ದು ಆದಿತ್ಯ ಅವರ ಜಲಸಿ. ಆ್ಯಂಡ್ ಐ ಥಿಂಕ್ ಕನ್ನಡ ಸೀರಿಯಲಲ್ಲಿ ತುಂಬ ಕಡಿಮೆ ಸಿಗ್ತದೆ ನಿಮಗೆ ಜಲಸಿ ಪಾರ್ಟ್ ಎಲ್ಲ ನೋಡಲಿಕ್ಕೆ. ಆ್ಯಂಡ್ ಪಾರು ಸೀರಿಯಲಲ್ಲಿ ತುಂಬ ಜಾಸ್ತಿ ಜಲಸಿ ಸೀನ್ಸ್ ಎಲ್ಲ ಇದೆ, ಸೊ ನಿಮಗೆ ಇಷ್ಟ ಆಗುತ್ತೆ. ನಂಬರ್ 3 ಜೋಡಿ ಹಕ್ಕಿ. ಈ ಸೀರಿಯಲ್ ಬರ್ತಾ ಇರುವಾಗ ನಾನು ಎಷ್ಟು ಈ ಸೀರಿಯಲನ್ನು ನೋಡಿದ್ದೀನಿ, ಐ ಥಿಂಕ್ ಬೇರೆ ಯಾವ ಸೀರಿಯಲ್ ನೋಡಿಲ್ಲ. ಯಾಕಂದರೆ ಎಕ್ಸ್ಪ್ರೆಷನ್, ಡೈಲಾಗ್ ಎಷ್ಟು ಕ್ಯೂಟ್ ಇತ್ತು ಅಂತೆ ಎಂತ ಹೇಳೋದು ಗೈಸ್. ನಂಬರ್ 2 ನಾನು 2 ಸೀರಿಯಲ್ ಇರ್ತೀನಿ. ಮೊದಲೆದ್ದು ಪುಟ್ಟಕ್ಕನ ಮಕ್ಕಳು. ಈ ಸೀರಿಯಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಸೀರಿಯಲಲ್ಲಿ ತುಂಬ ಜಾಸ್ತಿ ಕಪಲ್ಸ್ ಇದ್ದಾರೆ, ಅದಕ್ಕೆ ನಿಮಗೆ ಖಂಡಿತ ಈ ಸೀರಿಯಲ್ ಇಷ್ಟ ಆಗುತ್ತೆ. ಸ್ಟಾರ್ಟಿಂಗ್ ಎಪಿಸೋಡ್ ನೋಡಿ, ತುಂಬ ಜಾಸ್ತಿ ಚೆನ್ನಾಗಿದೆ. ನಂಬರ್ 2ನ ಸೆಕೆಂಡ್ ಸೀರಿಯಲ್ ಜೊತೆಯಲ್ಲಿ. ಈ ಸೀರಿಯಲ್ ಕೂಡ ತುಂಬ ಚೆಂದ ಇದೆ. ಆ್ಯಂಡ್ ಸ್ಟಾರ್ಟಿಂಗ್ ಎಪಿಸೋಡ್ ತುಂಬ ಜಾಸ್ತಿ ಕ್ರೇಜಿ ಇದೆ. ಆ್ಯಂಡ್ ಮತ್ತೆ ತುಂಬ ಬೋರಿಂಗ್ ಆಯಿತು. ಆ್ಯಂಡ್ ಇದರ ಒಂದು OST ತುಂಬ ಕಡೆ ವೈರಲ್ ಆಗಿದೆ. 100 ಜನ್ಮ ಕೂಡಿ ಬಾಳುವೆ, ವಾ ಎಂಥ OST ಮಾರೆ. ನಂಬರ್ 1 ಅಫ್ಕೋರ್ಸ್ ಆಲ್ವೇಸ್ ಗಟ್ಟಿ ಮೇಳ. ಈ ಸೀರಿಯಲ್ ಎಷ್ಟು ಜಬರ್ದಸ್ತಿತ್ತು ಅಂದರೆ, ಈ ಸೀರಿಯಲ್ ನಡೀತಾ ಇರುವಾಗ ಎಲ್ಲ ಕಡೆ ಇದರದ್ದೇ ನಾದ, ಗಟ್ಟಿಮೇಳ. ಆ್ಯಂಡ್ ಇದರ OST ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಸೀರಿಯಲಲ್ಲಿ ತುಂಬ ಜಾಸ್ತಿ ನಾವು ಮದುವೆ ನೋಡ್ತೀವಿ, ಲವ್ ಸ್ಟೋರಿ ನೋಡ್ತೀವಿ. ಒಂದು ಮದುವೆಯಿಂದನೇ ಈ ಸೀರಿಯಲ್ನ ಸ್ಟೋರಿ ಶುರುವಾಗುತ್ತೆ. ಆ್ಯಂಡ್ ಮತ್ತೆ ಅವರ ಫೈಟಿಂಗ್ ನಂತರ ಅದೊಂದು ಪ್ರೀತಿ ಕನ್ವರ್ಟ್ ಆಗೋದಾಗಿರ್ಬೋದು. ಆ್ಯಂಡ್ ಮತ್ತೆ ಇವರ ಮಧ್ಯದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು. ಆ್ಯಂಡ್ ಮೇನ್ಲಿ ನನಗೆ ಯಾವಾಗ ಇಂಟ್ರೆಸ್ಟಿಂಗ್ ಎಪಿಸೋಡ್ ಅನಿಸ್ತದೆ ಅಂದರೆ, ಯಾವಾಗ ಅಮೂಲ್ಯ ಕ್ಯಾರೆಕ್ಟರ್ ಇಗ್ನೋರ್ ಮಾಡ್ತಾನೆ ನೋಡಿ ವೇದಾಂತ್ ಕ್ಯಾರೆಕ್ಟರ್ನ, ಆವಾಗ ನನಗೆ ಎಷ್ಟು ಖುಷಿ ಆಗ್ತಿತ್ತು ಆ್ಯಂಡ್ ಎಷ್ಟು ಎಂಜಾಯ್ ಮಾಡ್ತಿದ್ದೆ ಅಂದರೆ, ನಾನು ಈಗಲೂ ಕೂಡ ನಗಾಡ್ತಾ ಇದ್ದೇನೆ. ಎನಿವೇಸ್ ಗೈಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನನ್ನ ಪ್ರಕಾರ ಈ ಸೀರಿಯಲಲ್ಲಿ ಹೇಳೋ ಥರ ಇಷ್ಟು ಒಳ್ಳೆಯ ಫ್ಯಾಮಿಲಿ ಇದ್ದರೆ ಖಂಡಿತ ಹುಡುಗಿ ಲವ್ ಮಾಡ್ಲಿಕ್ಕೆ ಹೋಗಲ್ಲ. ಆ್ಯಂಡ್ ಈ ಸೀರಿಯಲಲ್ಲಿ ಎಲ್ಲ ಸೀರಿಯಲ್ ತೆಗೆದು ನೋಡಿ ಲವ್ವೇ ಇರೋದು ಮಾರ್ರೆ. ಲವ್ ಅಂತೂ ಮಾಡೋದಂತೆ, ದೊಡ್ಡ ಫ್ಯಾಮಿಲಿ ಮದುವೆ ಆಗಿ ಹೋಗೋದಂತೆ, ಅಲ್ಲಿ ಪ್ರಾಬ್ಲಮ್ಸ್ ಅಂತೆ. ಎಲ್ಲ ಸೀರಿಯಲ್ ಅದೇ ಕತೆ. ಎನಿವೇಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.